ಬಸ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಅಂತೂ ಆಯ್ತು ಎರಡನೇ ಟೀಮ್ ಆಗಿರುವಂತ CSK ಫೈನಲ್ ಸ್ಕ್ವಾಡ್ ಯಾವ ರೀತಿ ಇರುವುದು ಈ ಬಾರಿ ಅಂತೂ ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಳ್ತಾ ಇದೆ. ಹೋಸ್ಟ್ ಸೀಸನ್ ಅಂತೂ ವರ್ಸ್ಟ್ ಅಂದ್ರೆ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿರುವಂತ CSK ಟೀಮು ಈ ಬಾರಿ ಅದು ಸ್ವಲ್ಪ ಕನ್ವಿನ್ಸಿಂಗ್ ಹಾಕೊಂಡಿದ್ಯಾ. ಆದ್ರೆ ಯಾವ್ದ್ರಲ್ಲಿ ಇನ್ ಎಕ್ಸ್ಪೀರಿಯನ್ಸ್ ಕಾಣಿಸ್ಕೊಳ್ತಾ ಇರೋದು, ಅದೇ ರೀತಿಯಾಗಿ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿದೆಯಾ ಅಥವಾ ಬೌಲಿಂಗ್ ಅಲ್ಲ ಫಿನಿಶಿಂಗ್ ಟಚ್ ಅಲ್ಲ ಆಲ್ರೌಂಡರ್ಸ್ ಗಳ ಕ್ಯಾಟಗರಿ ಇಲ್ಲ ಏನೇನೆಲ್ಲ ಆಗಿರೋದು ಒನ್ ಆಫ್ ದ ವರ್ಸ್ಟ್ ನನ್ನ ಪ್ರಕಾರ ಈ ಒಂದು ಆಪ್ಷನ್ ಆಗಿರೋದು. ಯಾಕಪ್ಪ ಅಂತ ಹೇಳಿದ್ರೆ ಅಂದ್ರೆ ಆಪ್ಷನ್ ಹಾಳಾಗಿದೆ ಅಂತ ಅಲ್ಲ ನಾ ಹೇಳ್ತಾ ಇರೋದು. ಅಂದ್ರೆ ಅವ್ರು ಪರ್ಚೇಸ್ ಮಾಡಿರುವಂತದ್ದು ಎಲ್ಲ ಯಂಗ್ಸ್ಟರ್ಸ್ ಗಳ 14 28 ಕೋಟಿನ ಯಂಗ್ಸ್ಟರ್ಸ್ ಗಳ ಮೇಲೆ ಕೊಟ್ಟದ್ದು, ಎಕ್ಸ್ಪೀರಿಯನ್ಸ್ ಕಡೆ ಹೋಗ್ದೆಯ. ಏನಾದ್ರೂ ಅವರು ಪ್ರೊವೈಡ್ ಆದ್ರೆ CSK ಹಬ್ಬ, ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ 28 ಕೋಟಿ ಲಾಸ್. ಅವ್ರು ಏನು ಆಟ ಆಡ್ಲಿಲ್ಲ ಅಂಡರ್ 19 ಅಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೋ ಅದು ಇಲ್ಲ ನನ್ನ ಪ್ರಕಾರ. ಅದು ಅವ್ರ ಮೇಲೆ ಇಂಪ್ಯಾಕ್ಟ್ ನ ಬೀರತ್ತೋ, 14 ಕೋಟಿ ವರ್ತ್ ಇದೆಯೋ ಇಲ್ಲ ಅಂತ ಅವ್ರ ಪರ್ಫಾರ್ಮೆನ್ಸ್ ಯಾವ ರೀತಿ ಕೊಡ್ತಾರೆ ಅದ ಮೇಲೆ ನಿಂತ್ಕೊಂಡಿರೋದು. ಇದು ನನ್ನ ಪ್ರಕಾರ CSK ಗೆ ಒನ್ ಆಫ್ ದ ಇದು ಏನೂ ಆಗಲ್ಲ. ಈ ಪ್ಲೇಯರ್ಸ್ ಗಳನ್ನ ಇಬ್ರಂತೂ ಪರ್ಫಾರ್ಮೆನ್ಸ್ ಮಾಡಲ್ಲ. ಒಬ್ರು ಯಾರಾದ್ರೂ ಮಾಡಿದ್ರೆ ಮಾಡ್ಬೋದು, ಅಥವಾ ಇಬ್ರಂತೂ ಮಾಡದಂತೂ CSK ನೆಲಕ್ಕೆ ಇರಲ್ಲ. ಆ ರೀತಿ ಆಗತ್ತೆ. ಯಾವ ರೀತಿ ಇದೆ ಅವರ ಫೈನಲ್ ಸ್ಕ್ವಾಡ್, ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅವ್ರದ್ದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರ ಇದು ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋಂತ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸ್ಟ್ರೇಟ್ ಆಗಿ ಹೋಗ್ಬಿಡೋಣ, ಸ್ಟಾರ್ಟ್ ಮಾಡ್ಬಿಡೋಣ. ಮೊದಲನೇದಾಗಿ ಬರೋದಾದ್ರೆ ಇವ್ರ ಸ್ಕ್ವಾಡ್ ಯಾವ ರೀತಿ ಇತ್ತು ನೋಡೋದು. ಋತುರಾಜ್ ಗಾಯಕ್ವಾಡ್ ಅವರ MSD, ಸಂಜು ಸ್ಯಾಮ್ಸನ್, ಶಿವಮ್ ದುಬೆ, ಶ್ರೇಯಸ್ ಗೋಪಾಲ್, ಖಲೀಲ್ ಅಹಮದ್, ಆಯುಷ್ ಮಾತ್ರೆ, ಡೇವಿಡ್ ಬ್ರೆವಿಸ್, ಸೂರ್ಯಲ್ ಪಟೇಲ್, ಮುಖೇಶ್ ಚೌಧರಿ, ನೇತನ್ ಎಲಿಸ್, ನೂರ್ ಅಹಮದ್, ಘೋಷ್ ಅವರು ಅಂಡ್ ಅನಿಲ್ ಕಂಬೋಜ್ ಅವರು, ಗುರ್ಪ್ರೀತ್ ಸಿಂಗ್ ಅವರು, ಜೇಮಿ ಓವರ್ಟನ್, ಅಕೀಲ್ ಹುಸೇನ್, ಪ್ರಶಾಂತ್ ವೀರ್, ಕಾರ್ತಿಕ್ ಶರ್ಮಾ, ಮ್ಯಾಥ್ಯೂ ಶಾಟ್, ಅಮನ್ ಖಾನ್, ಸರ್ಫರಾಜ್ ಖಾನ್, ಮ್ಯಾಟ್ರಿ ಹೆನ್ರಿ, ರಾಹುಲ್ ಚಾರ್, ಜಾಕ್ ಮೂಲಕ ಇಷ್ಟು ಜನರನ್ನ ಇನ್ಕ್ಲೂಡ್ ಹಾಕೊಂಡಿತ್ತು CSK. ನಿನ್ನೆ ಅಂತೂ ಒಂದು ಸ್ವಲ್ಪ ಜನರ ಪರ್ಚೇಸ್ ಮಾಡಿ ಯಾರ್ಯಾರಪ್ಪ ಅಂತ ಕೇಳಿದ್ರೆ ಓವರ್ಟನ್ ಅವರು, ಆಕಿರ್ ಹುಸೇನ್ ಅವರು, ಪ್ರಶಾಂತ್ ವೀರ್ ಅವರು, ಕಾರ್ತಿಕ್ ಶರ್ಮಾ. ಪ್ರಶಾಂತ್ ವೀರ್ ಅಂಡ್ ಕಾರ್ತಿಕ್ ಶರ್ಮಾ ಮೇಲೆ 14.20 ಲಕ್ಷ, 14.20 ಕೋಟಿ, 14.20 ಕೋಟಿಯನ್ನು ಅವ್ರ ಮೇಲೆ ಸ್ಪೆಂಡ್ ಮಾಡಿ ಯಂಗ್ಸ್ಟರ್ಸ್ ಗಳು. ಆದ್ರೆ ಹೌದು ಯಂಗ್ಸ್ಟರ್ಸ್ ಗಳ ಮೇಲೆ ಟಾರ್ಗೆಟ್ ಹೋಗಿರೋದು ಹೌದು, ಆದ್ರೆ ಅವ್ರ ಪರ್ಫಾರ್ಮೆನ್ಸ್ ಇರ್ಬೇಕಲ್ಲ. ಪರ್ಫಾರ್ಮೆನ್ಸ್ ಇಲ್ಲದೆ ಇದ್ರೆ CSK ಏನ್ ಆಗ್ಬಹುದು, 14 28 ಕೋಟಿ ಹೊಗೆ ಆಗ್ಬಹುದು. ಹೊಗೆ ಹಾಕೊಂಡು ನಮ್ಗೇನ್ ತೊಂದ್ರೆ ಇಲ್ಲ, ಆದ್ರೆ ಅವರು ಅವ್ರ ಮೇಲೆ ಸ್ಪೆಂಡ್ ಮಾಡಿರೋದು ಸಿಕ್ಕಾಪಟ್ಟೆ ಇನ್ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಳ್ತಾ ಇರೋದು ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ. ಅಂಡ್ ಮ್ಯಾಥ್ಯೂ ಶಾಟ್ ಅವರು ಒನ್ ಆಫ್ ದ ಬೆಸ್ಟ್ ಆಯ್ಕೆ ಅವ್ರ ಕಡೆ ಬಂದ್ರು. ಸರ್ಫರಾಜ್ ಖಾನ್ ಅವರು, ಮೇಟ್ ಹೆನ್ರಿ ಅವರು, ಕೊನೆಯಲ್ಲಿ ರಾಹುಲ್ ಚಹಲ್ ಅವ್ರನ್ನು ಕೂಡ ಇಲ್ಲಿ ಪಿಕ್ ಮಾಡಿದ್ರು ಸ್ಪಿನ್ನರ್ಸ್ ಗಳ ಕಡೆ ಹೋಗೋದಾದ್ರೆ. ಇಲ್ಲಿ ಸ್ಪಿನ್ನರ್ಸ್ ಕಡೆನೂ ಕೂಡ ಶ್ರೇಯಸ್ ಗೋಪಾಲ್ ಅವರು ಇರೋದಾದ್ರೆ ರಾಹುಲ್ ಚಹರ್ ಅವರು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡ್ತಾ ಇರೋ ಮಟ್ಟಿಗೆ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೇ ಕೊಡ್ತಾರೆ. ನೂರ್ ಅಹಮದ್ ಅವರು ಇರೋದು, ನೂರ್ ಅಹಮದ್ ಅವರು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್, ಅವರು ಕೂಡ ಸ್ಪಿನ್ನರಿಂಗ್ ರೋಲ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ನೇ ಕೊಡ್ತಾ ಇರೋದು CSK ಪರವಾಗಿ. ಬ್ಯಾಟಿಂಗ್ ಲೈನ್ ಅಪ್ ನೋಡ್ತಾ ಇರೋ ಮಟ್ಟಿಗೆ ಏನು ಅಷ್ಟೊಂದೇನಿಲ್ಲ, ಆದ್ರೆ ಆಲ್ರೌಂಡರ್ಸ್ ಗಳ ಕಡೆ ನೋಡೋದಾದ್ರೆ ಇವರೇ ಹೇಳಿದ್ರು ಪ್ರಶಾಂತ್ ವೀರ್ ಅಂಡ್ ಕಾರ್ತಿಕ್ ಶರ್ಮಾ 14 ಕೋಟಿ ಕೊಟ್ಟಿರೋದ್ರಿಂದ ಅವ್ರು ಸ್ಟಾರ್ಟಿಂಗ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಇರ್ಲೇಬೇಕು. ಅಷ್ಟು ಪಕ್ಕ ಇದ್ರೆ ಮಾತ್ರ ಅವ್ರು 14 ಕೋಟಿ ಕೊಟ್ಟಿರೋ CSK. ನನ್ನ ಪ್ರಕಾರ ಅನ್ಫಿನಿಶರ್ಸ್ ಗಳು ಯಾಕಪ್ಪ ಅಂತ ಹೇಳಿದ್ರೆ ಫಿನಿಶಿಂಗ್ MSD ಒಬ್ಬರನ್ನ ಬಿಟ್ರೆ ಮತ್ತೆ ಯಾರು ಕೂಡ ಅಷ್ಟೊಂದು ಕನ್ವಿನ್ಸ್ ಕಾಣಿಸ್ಕೊಳ್ತಾರೆ ಫಿನಿಶಿಂಗ್ ಟಚ್ ಅಲ್ಲಿ. ಇಷ್ಟು ವರ್ಷ ಅಂತೂ ಜಡೇಜಾ ಅವರು ಇದ್ರು, ಜಡೇಜಾ ಅವ್ರ ಮೇಲೆ ಹೆಚ್ಚಿನಾಗಿ MS ಅಂಡ್ ಜಡೇಜಾ ಅವ್ರ ಮೇಲೆ ಹೆಚ್ಚಿನ ಡಿಪೆಂಡ್ ಹಾಕೊಂಡಿತ್ತು. ಇವಾಗ MS ಧೋನಿ ಅವ್ರು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಮತ್ತೆ ಎಲ್ಲೂ ಕೂಡ ಬ್ಯಾಟಿಂಗ್ ಲೈನಪ್ ಅಲ್ಲಿ ಏನೂ ಕೂಡ ನನ್ನ ಪ್ರಕಾರ ಅಂತ ಕನ್ವಿನ್ಸ್ ಕಾಣಿಸ್ಕೊಳ್ತಾರೆ CSK ನೋಡ್ತಾ ಇರೋ ಮಟ್ಟಿಗೆ. ದುಬೆ ಅವರು ಒಂದು ಬಿಟ್ರೆ ಟಾಪ್ ಅಲ್ಲಿ ಋತುರಾಜ್ ಅಂಡ್ ಆಯುಷ್ ಮಾತ್ರ ಅವರನ್ನು ಬರೋದು. ಡೇವಿಡ್ ಬ್ರೇವಿಸ್, ಸಂಜು ಸ್ಯಾಮ್ಸನ್, ಶಿವಮ್ ದುಬೆ ಟಾಪ್ 5 4 ಹೋದ್ರಂತೂ ಬುಡ ಅಂತ ಹೋದ್ರೆ ಇವ್ರದ್ದು ಬ್ಯಾಟಿಂಗ್ ಲೈನಪ್ ಕೆಳಗಡೆ ಬಿದ್ದೋಗುತ್ತೆ. ಮತ್ತೆ ಯಾರು ಇನ್ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಇಲ್ಲಿ ಕಾಣಿಸ್ಕೊಳ್ತಿರೋದು ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ 25 ಜನರಂತೂ ಫಿಲ್ ಮಾಡಿರೋದು. ಇವಾಗಂತೂ ಪ್ಲೇಯಿಂಗ್ ಲೆವೆನ್ ಕಡೆ ಹೋಗೋದು. ಪ್ಲೇಯಿಂಗ್ ಲೆವೆನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇದ್ರಂತೂ ಸಿಕ್ಕಾಪಟ್ಟೆ ಇನ್ಕನ್ವಿನ್ಸ್ ಕಾಣಿಸ್ಕೊಳ್ತಿರೋದು. ಅಷ್ಟೇನು ಖಡಕ್ ಹಾಕೊಂಡೇನು ಕಾಣಿಸ್ಕೊಳ್ತಾ ಇಲ್ಲ. ನೋಡ್ತಾ ಇರೋ ಮಟ್ಟಿಗೆ ಓಪನಿಂಗ್ ಅಲ್ಲಿ ಬರ್ತಾರೆ ಆಯುಷ್ ಮಾತ್ರೆ ಅಂಡ್ ಸಂಜು ಸ್ಯಾಮ್ಸನ್ ಅವ್ರ ನಮ್ಮ ಪ್ರಕಾರ ಬರ್ಬೋದು, ಅಥವಾ ಇಲ್ಲಿ ಪ್ರಮೋಟ್ ಆಗ್ಬೋದು. ಋತುರಾಜ್ ಗಾಯಕ್ವಾಡ್ ಅವ್ರು ಬಂದ್ರು ಕೂಡ ಆಯುಷ್ ಮಾತ್ರೆ ಅವ್ರ ಜೊತೆ ನಂಬರ್ 3 ಅಲ್ಲಿ ಸ್ಯಾಮ್ಸನ್ ಅವ್ರು ಬರ್ಬೋದು. ಸ್ಯಾಮ್ಸನ್ ಒನ್ ಆಫ್ ದ ಬೆಸ್ಟ್ ಆಯ್ಕೆ ಹೌದು. ಇಲ್ಲಿ CSK ಗೆ ಒನ್ ಆಫ್ ದ ಬೆಸ್ಟ್ ಪರ್ಚೇಸ್ ಆಗಿರೋದು ಇಲ್ಲಿ ಸಂಜು ಸ್ಯಾಮ್ಸನ್ ಅವರು ಒಂದೇ. ನಾಲ್ಕನೇ ಅದ್ರಲ್ಲಂತೂ ಶಿವಮ್ ದುಬೆ ಅವ್ರು ಬರ್ತಾರೆ. ಡೇವಿಡ್ ಬ್ರೇವಿಸ್ ಇಲ್ಲಿ ತನಕ ಒನ್ ಆಫ್ ದ ಬೆಸ್ಟ್ ಇದೆ. ಟಾಪ್ 4 ಆರ್ಡರ್ ಅಂತ ಹೆವಿ ಇರೋದು ಇಲ್ಲಿ CSK ಪರವಾಗಿ ನೋಡ್ತಾ ಇರೋ ಮಟ್ಟಿಗೆ. ನೆಕ್ಸ್ಟ್ ಅಲ್ಲಿ ಬರ್ತಾರೆ ಕಾರ್ತಿಕ್ ಶರ್ಮಾ ಅವರು ಆಲ್ರೌಂಡಿಂಗ್ ಥಾಟ್ ಅಲ್ಲಿ. ನೆಕ್ಸ್ಟ್ ಅಲ್ಲಿ MSD ಅಂಡ್ ಪ್ರಶಾಂತ್ ವೀರ್ ಅವ್ರು ಬರ್ತಾರೆ ಅಂತಾನೆ ಹೇಳ್ಬೋದು. ಇವ್ರಿಬ್ರಿಗೆ ಸಿಕ್ಕಾಪಟ್ಟೆ 14 ಕೋಟಿ ಕೊಟ್ಟಿರೋದ್ರಿಂದ ತರಲೇಬೇಕು ಇವ್ರನ್ನ. ತರದೇ ಇದ್ರಂತೆ ಪರ್ಫಾರ್ಮೆನ್ಸ್ ಒಂದ್ 2 3 ಮ್ಯಾಚ್ ಆಡಿಸ್ತಾರೆ. ಏನಾದ್ರು ಪರ್ಫಾರ್ಮೆನ್ಸ್ ಇಲ್ಲ ಅಂತ ನಮ್ಮ ಪ್ರಕಾರ 100% ಡ್ರಾಪ್ ಔಟ್ ಆಗ್ತಾರೆ ಇವರು. ನೆಕ್ಸ್ಟ್ ಅಲ್ಲಿ ಸ್ಪಿನ್ನಿಂಗ್ ರೋಲ್ ಪಕ್ಕ ಬರೋದು ಇಲ್ಲಿ ನೂರ್ ಅಹಮದ್ ಅವರು, ಅಥವಾ ನನ್ನ ಪ್ರಕಾರ ರಾಹುಲ್ ಚಹಲ್ ಅವರು ಬಂದ್ರು ಬರ್ಬೋದು. ರಾಹುಲ್ ಚಹರ್ ಅವ್ರಕ್ಕಿಂತ ನೂರ್ ಅಹಮದ್ ಅವರು ಲೆಫ್ಟ್ ಆರ್ಮರ್ ಆಗಿ ಬೆಸ್ಟ್ ಆಗ್ತದೆ. ಮತ್ತೆ ಎಲ್ಲೂ ಕೂಡ ಸ್ಪಿನ್ನರ್ಸ್ ಗಳಿಲ್ಲ ಅಂದ್ರೆ
ಹಾಕಿದ್ರೆ ಯಾರು ಡೇವಿಡ್ ಬ್ರೆವಿಸನ್ನ ಹಾಕ್ಬೇಕು ಅಥವಾ ಕಾರ್ತಿಕ್ ಶರ್ಮಾ ಅವ್ರನ್ನ ಹಾಕ್ರೆ ಹಾಕ್ಬೇಕು ಅಷ್ಟೇ ಬಿಟ್ರೆ. ನೆಕ್ಸ್ಟ್ ಅಲ್ಲಿ ಓವರ್‌ಸೀಸ್ ಪಿಕ್ ಕಡೆ ಹೋಗೋದಾದ್ರೆ ನೇತನ್ ಎಲಿಸ್ ಅವ್ರನ್ನ ಬರ್ತಾರೆ ಅಂಡ್ ಖಲೀಲ್ ಅಹ್ಮದ್ ಅವ್ರು ಪೇಸ್ ಅಟ್ಯಾಕ್ ಅಲ್ಲಿ. ಖಲೀಲ್ ಅಹ್ಮದ್ ಅವ್ರು ಏನಾದ್ರು ಕ್ಲಿಕ್ ಆಗದೆ ಅಥವಾ ಪ್ರಶಾಂತ್ ವೀರ್ ಅವರು ಕ್ಲಿಕ್ ಆಗಿದ್ರೆ ಅಲ್ಲಿ ಚೌಧರಿ ಅವ್ರು ಬರುವಂತ ಮುಖೇಶ್ ಚೌಧರಿ ಅವ್ರು ಬರುವಂತ ಸಾಧ್ಯತೆ ಇದೆ. ನೆಕ್ಸ್ಟ್ ಅಲ್ಲಿ ಆಕಿರ್ ಹುಸೇನ್ ಅವ್ರ ಬದ್ಲು ಅವ್ರು ಓವರ್‌ಸೀಸ್ ಕಡೆ ಇಂಪ್ಯಾಕ್ಟ್ ಹಾಕೊಂಡು ಮ್ಯಾಥ್ಯೂ ಶಾರ್ಟ್ ಅವ್ರೊಂದು ಬಂದ್ರೆ ಬರ್ಬೋದು. ಬ್ಯಾಟಿಂಗ್ ಆರ್ಡರ್ ಸ್ವಲ್ಪ ಹೆಚ್ಚು ಮಾಡ್ಲಿಕ್ಕೆ. ಅವರು ಫಿನಿಶಿಂಗ್ ಎಲ್ಲೇ ಕೊಟ್ರು ಕೂಡ ಹಿಟ್ಟಿಂಗ್ ಮಾಡುವಂತ ಎಬಿಲಿಟಿ ಅವ್ರ ಹತ್ರ ಇರೋದು. ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇರೋ ಮಟ್ಟಿಗೆ ಮ್ಯಾಟ್ ಹೆನ್ರಿ ಅವ್ರನ್ನ ತಂದು ತರ್ಬೋದು ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಲಿಕ್ಕೆ. ಮ್ಯಾಟ್ ಹೆನ್ರಿ ಅವರು ಮ್ಯಾಥ್ಯೂ ಶಾರ್ಟ್ ಅವರು ಇವರಿಬ್ರು ಆಫ್ ದ ಬೆಸ್ಟ್ ಆಯ್ಕೆ ಆಗ್ತಾರೆ. ಅಥವಾ ಆಕಿರ್ ಹುಸೇನ್ ಅವರು ಬಂದ್ರು ಬರುವುದು ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡಾದ್ರು ಏನೇ ಆದ್ರೂ ಕೂಡ. ಒಟ್ನಲ್ಲಿ ಇಲ್ಲಿ ಓವರ್‌ಸೀಸ್ ಸ್ಲಾಟ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್. ಬ್ಯಾಟಿಂಗ್ ಸ್ವಲ್ಪ ಸ್ಟ್ರೆಂತ್ ಬೇಕು ಅಂದ್ರೆ ಮ್ಯಾಥ್ಯೂ ಶಾರ್ಟ್ ಅವರು, ಬೌಲಿಂಗ್ ಸ್ವಲ್ಪ ಸ್ಟ್ರೆಂತ್ ಬೇಕು ಅಂತ ಹೇಳಿದ್ರೆ ಆಕಿರ್ ಹುಸೇನ್ ಅವ್ರ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಮ್ಯಾಟ್ ಹೆನ್ರಿ ಅವರು ಬೇಕೇ ಬೇಕಾಗತ್ತೆ. ಇದನ್ನ ನೋಡ್ತಾ ಇರೋದೇ ಇನ್ನು ಎಕ್ಸ್ಪೀರಿಯನ್ಸ್ ಫಿನಿಷರ್ಸ್ ಗಳಿರೋದು ಫಿನಿಶಿಂಗ್ ಟಚ್ ಅಲ್ಲಿ ಏನು ಕೂಡ ಇಲ್ಲ. ಅಂಡ್ ಬೌಲಿಂಗ್ ಅಂತೂ ಸಿಕ್ಕಾಪಟ್ಟೆ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಲೈನಪ್. ಏನು ಕೂಡ ಎಕ್ಸ್ಪೀರಿಯನ್ಸೇ ಇಲ್ಲ. ಒಬ್ರು ಕೂಡ ಇವ್ರನ್ನ ಪಕ್ಕ ಲೀಡಿಂಗ್ ಫ್ರಮ್ ದ ಫ್ರಂಟ್ ಮಾಡೇ ಮಾಡ್ತಾರೆ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಅನ್ನುವಂತವ್ರು ಯಾರು ಇಲ್ಲ ಸಿ.ಎಸ್.ಕೆ ಪರವಾಗಿ. ನನ್ನ ಪ್ರಕಾರ ಈ ಆಪ್ಷನ್ ಕೂಡ ಅಷ್ಟಕ್ಕಷ್ಟೇ. ನನ್ನ ಪ್ರಕಾರ ನೆಕ್ ಟು ನೆಕ್ ಅಂತೂ ಇಲ್ಲವೇ ಅಲ್ಲ. ಸಿ.ಎಸ್ ಸಿಕ್ಕಾಪಟ್ಟೆ ಹೊಡೆಸ್ಕೊಳ್ಳೋದಂತ ಹೌದು. ಈ ಬಾರಿ ಐ.ಪಿ.ಎಲ್ ಸೀಸನ್ ಕೂಡ ಅಷ್ಟೊಂದು ಒಳ್ಳೇದಾಗತ್ತೆ ಅನ್ನೋದು ಕೂಡ ನನ್ನ ಪ್ರಕಾರ ಅಂತೂ ಅನ್ನಿಸ್ತಿಲ್ಲ. ನೋಡೋ ಏನೇನೆಲ್ಲ ಆಗತ್ತೆ ಅಂತ. ಇದಿಷ್ಟು ಸಿ.ಎಸ್.ಕೆ ಸ್ಕ್ವಾಡ್ ಯಾವ ರೀತಿ ಅದೇ ರೀತಿ ಪ್ಲೇಯಿಂಗ್ 11 ಯಾವ ರೀತಿ ಬರಬಹುದು ಅಂತ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರೋದು. ಒಟ್ನಲ್ಲಿ ನನ್ನ ಪ್ರಕಾರ ಅಂತೂ ಇನ್ಕನ್ವಿನ್ಸಿಂಗ್ ಹಾಕೊಂಡಿದ್ದು. ಸಿ.ಎಸ್.ಕೆ ಕೂಡ ಅಷ್ಟೊಂದೇನು ಈಸಿ ಅಂತೂ ಇರಲ್ಲ ಈ ಸೀಸನ್. ಇದಿಷ್ಟು ಸಿ.ಎಸ್.ಕೆ ಬಗ್ಗೆ ಆಯ್ತು. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಐ.ಪಿ.ಎಲ್ ನ ಎಲ್ಲ ಟೀಮ್ಸ್ ಗಳ ಇನ್ಫಾರ್ಮೇಶನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.